ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಈಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ ಸ್ವಲ್ಪ. ಸೊ ಬ್ಯಾಂಕ್ ನಿಫ್ಟಿ ಅಂಡ್ ದೆನ್ ನಿಫ್ಟಿ ಅಂಡ್ ದೆನ್ ಸೆನ್ಸೆಕ್ಸ್ ಡೇ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ಯಾವುದೇ ಪರ್ಟಿಕ್ಯುಲರ್ ಡೈರೆಕ್ಷನ್ ಸಿಗ್ತಾ ಇಲ್ಲ, ಲೈಕ್ ಡೋಜಿ ಟೈಪ್ ರೆಡ್ ಅಲ್ಲೇ ಕ್ಲೋಸ್ ಆಗಿದೆ. ಬಟ್ ಬ್ಯಾಂಕ್ ನಿಫ್ಟಿ ಇಸ್ ಕ್ಲಿಯರ್ಲಿ ಲುಕಿಂಗ್ ಲೈಕ್ ಅ ಬೈಯಿಂಗ್ ಅಪಾರ್ಚುನಿಟಿ ಆಲ್ಸೋ ಟುಮಾರೋ. ಸೊ ಕ್ಲೋಸಿಂಗ್ ಲೆವೆಲ್ 53,266. ಸೊ ಬೈಯಿಂಗ್ ಅಪಾರ್ಚುನಿಟಿ ಅಂತ ಹೇಳ್ತಾ ಇದೀವಿ. ಸೊ ನಾಳೆಗೆ ಯಾಕಂದ್ರೆ ಸ್ಟ್ರಾಂಗ್ ಬುಲ್ಲಿಶ್ ಕ್ಲೋಸ್ ಆಗಿದೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ. ಬಟ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡೋದಾದ್ರೆ ಲಾಸ್ಟ್ 15 ಮಿನಿಟ್ಸ್ 2 to 3 ಅಥವಾ 4-5 ಕ್ಯಾಂಡಲ್ಸ್ ಏನಾಗಿದೆ ಕ್ಲೋಸಿಂಗ್ಸ್ ಬಂದ್ಬಿಟ್ಟು ಇಲ್ಲಿಗೆ ಪ್ಲಸ್ ಇಲ್ಲಿಗೆ. ಆಲ್ವೇಸ್ ಲಾಸ್ಟ್ 15 ಮಿನಿಟ್ ಕ್ಲೋಸಿಂಗ್ ಸ್ವಿಂಗ್ಸ್ ಇರುತ್ತೆ ನೋಡಿ, ಆಲ್ವೇಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಝೋನ್ ಅಲ್ಲಿ ಓಪನ್ ಆದ್ರೆ ಹೈ ಬ್ರೇಕ್ ಆದ್ರೆ ನಾವು ಬೈಯಿಂಗ್ ಅಪಾರ್ಚುನಿಟಿ ಮಾಡಬಹುದು, ಓಕೆ. ಲೋ ಬ್ರೇಕ್ ಆದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ ಮಾಡಬಹುದು. ದಿಸ್ ಇಸ್ ಓಕೆ. ಸೊ ಬೈ ಚಾನ್ಸ್ ಲೋ ಬ್ರೇಕ್ ಆಯ್ತು, ಸಸ್ಟೈನ್ ಆಯ್ತು ಅಂತ ತಿಳ್ಕೊಳ್ಳಿ, ಇಲ್ಲಿಂದ ಇಲ್ಲಿವರೆಗೂ ಅರೌಂಡ್ ಒಂದು 250 ಪಾಯಿಂಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದೇ ಹೈ ಬ್ರೇಕ್ ಆದ್ರೆ ಬ್ರೇಕ್ ಆಗೋ ಲೆವೆಲ್ ಯಾವುದು 53,400. ಆಕ್ಚುಲಿ 400 ಲೆವೆಲ್ ಬ್ರೇಕ್ ಆದ್ರೆ ಆಲ್ವೇಸ್ ರಿಮೆಂಬರ್ 53,500 ಇಮಿಡಿಯೇಟ್ಲಿ ಮೇಲ್ಗಡೆ ಇದೆ. ಇಲ್ಲಿಂದ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಬಹುದು. ಮೀನ್ಸ್ ರೌಂಡ್ ಲೆವೆಲ್ಗೆ ಸೆಲ್ಲಿಂಗ್ ಪೊಸಿಷನ್ಸ್ ಅಂದ್ರೆ ಆಪ್ಷನ್ ಸೆಲ್ ಜಾಸ್ತಿ ಆಗಿರುತ್ತೆ ರೌಂಡ್ ಲೆವೆಲ್ಸ್ ಹತ್ರ. ಸೊ ಹಾಗಾಗಿ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸ್ ಇರುತ್ತೆ. ಬೈ ಚಾನ್ಸ್ ಏನಾದ್ರು 53,500 ಲೆವೆಲ್ ಏನಾದ್ರು ಸಸ್ಟೈನ್ ಆಗ್ಬಿಟ್ರೆ ಮೇಲ್ಗಡೆ, ಅದ್ರ ಮೇಲ್ಗಡೆ ಮಾರ್ಕೆಟ್ ಸಸ್ಟೈನ್ ಆಗ್ಬಿಟ್ರೆ ಸೊ ಈಸಿಲಿ 53,000 ನೆಕ್ಸ್ಟ್ ಟಾರ್ಗೆಟ್ 54,000 ವರೆಗೂ ಹೋಗೋ ಚಾನ್ಸಸ್ ಆರಾಮ್ಸೆ ಇರುತ್ತೆ. ಐದರ್ ಇಟ್ ಮೇ ಟೇಕ್ 1 ಡೇ ಅಥವಾ 2 ಡೇಸ್. ಸೊ ಇದ್ರ ಮೇಲ್ಗಡೆ ಹೋದ್ರೆ ಫಸ್ಟ್ ಟಾರ್ಗೆಟ್ ನಾವೇನ್ ಮಾಡ್ಬೇಕು, ಜಸ್ಟ್ ಇದ್ರ ಮೇಲ್ಗಡೆ ಸ್ಟ್ರಾಂಗ್ ಇದ್ರ ಹತ್ರ ಅಥವಾ ಇದ್ರ ಮೇಲ್ಗಡೆ ಕ್ಲೋಸಿಂಗ್ ಸಿಕ್ತು ಅಂದ್ರೆ ಸ್ಟ್ರಾಂಗ್ ಕ್ಲೋಸಿಂಗ್ ಒಂದು 100 ಪಾಯಿಂಟ್ಗೆ 150 ಪಾಯಿಂಟ್ಗೆ ಸೊ ಒಂದು ಟಾರ್ಗೆಟ್ ಇಟ್ಕೋಬಹುದು. ಅಲ್ಲಿಂದ ಕ್ಲೋಸಿಂಗ್ ಅಥವಾ ರೀಟೆಸ್ಟ್ ಆದ್ಮೇಲೆ ಮತ್ತೆ ಹೈ ಬ್ರೇಕ್ ಆಗ್ತಾ ಇದೆ ಯಾವ ರೀತಿ ಅಂದ್ರೆ ಸೊ 53,500 ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ತಿಳ್ಕೊಂಡು 53,500 ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ತಿಳ್ಕೊಂಡು ಸೊ ಈ ರೀತಿ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಆಮೇಲೆ ಕೆಳಗಡೆ ಬಂದು ಹೈ ಬ್ರೇಕ್ ಆದ್ರೆ ಒಂದು 50 ಪಾಯಿಂಟ್ ಮೇಲ್ಗಡೆ ಬೈಯಿಂಗ್ ಅಪಾರ್ಚುನಿಟೀಸ್, ಸ್ಟಾಪ್ ಲಾಸ್ ಈ ರೀತಿ ಟಾರ್ಗೆಟ್ ನಾವು ಸೆಟ್ ಮಾಡ್ಕೋಬಹುದು. ಓಕೆ. ಸೊ ಇದನ್ನ ಬಿಟ್ರೆ ಈ ಸ್ವಿಂಗ್ ಒಳಗಡೆ ಇಲ್ಲಿ ಕ್ಲೋಸ್ ಆಗಿ ಲೋ ಬ್ರೇಕ್ ಆದ್ರೆ ಸೊ ರೀಟೆಸ್ಟ್ ಆದ್ಮೇಲೆ ಅಗೇನ್ ಸೆಲ್ಲಿಂಗ್ ಅಪಾರ್ಚುನಿಟಿ ಒಂದು 200 ಪಾಯಿಂಟ್ ಸೆಲ್ಲಿಂಗ್ ಅಲ್ಲಿ ನಮ್ಗೆ ಅಪಾರ್ಚುನಿಟಿ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೈ ಚಾನ್ಸ್ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ, ಒಂದು 70-80 ಪಾಯಿಂಟ್ ಗ್ಯಾಪ್ ಓಪನ್ ಆದ್ರೆ ಸ್ಟ್ರೇಟ್ ಅವೇ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು, ಯಾಕಂದ್ರೆ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಅದೇ ಗ್ಯಾಪ್ ಡೌನ್ ಓಪನ್ ಆಯ್ತು, ಈ ಝೋನ್ ಅಲ್ಲಿ ಓಪನ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಇಲ್ಲಿಂದ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ವಿ ಕ್ಯಾನ್ ಗೋ ಫಾರ್ ಬೈಯಿಂಗ್ ಅಪಾರ್ಚುನಿಟೀಸ್. ಡನ್. ಸೊ ಇದನ್ನ ಬಿಟ್ರೆ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಅಂತೂ ನಿಫ್ಟಿ ಬಗ್ಗೆ ಹೇಳಬೇಕು ಅಂದ್ರೆ ಯಾವುದೇ ಕ್ಲಾರಿಫಿಕೇಶನ್ ಇಲ್ಲ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ. ಬಟ್ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲೂ ಕೂಡ ಈ ಪಾಯಿಂಟ್ ಇಂದ ಮಾರ್ಕೆಟ್ ಮೇಲೆ ಹೋಗಿರೋ ಕಾರಣ ಈ ಪಾಯಿಂಟ್ ಇಂದ ಅಗೇನ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇದೆ. ಬಟ್ ಒಂದು ಯಾವ ರೀತಿ ಹೇಳ್ಬಹುದು, ಈ ರೀತಿ ನಾವೇ ಲೈಕ್ ಡ್ರಾ ಮಾಡ್ಕೋಬಹುದು ಟ್ರೆಂಡ್ ಲೈನ್ ಅನ್ನ. ಬಟ್ ಇಲ್ಲಿ ಪ್ರಾಪರ್ ಟ್ರೆಂಡ್ ಲೈನ್ ಇಲ್ಲ ನಮ್ಗೆ. ಬಟ್ ಬೈಯಿಂಗ್ ಅಪಾರ್ಚುನಿಟಿ ಬೇಕು ಅಂದ್ರೆ ಈ ಲೆವೆಲ್ ಏನಿದೆ ದಿಸ್ ಲೆವೆಲ್ 24,550 ಮೇಲ್ಗಡೆ ಕ್ಲೋಸಿಂಗ್ ಸಿಗಬೇಕು ಅಂದಾಗ ಮಾತ್ರ ಕ್ಲಿಯರ್ ಬೈಯಿಂಗ್ ಅಪಾರ್ಚುನಿಟಿ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಡನ್. ಅಂಡ್ ದೆನ್ ಅಗೇನ್ ಬೈಯಿಂಗ್ ಅಪಾರ್ಚುನಿಟಿ ಈ ಲೆವೆಲ್ ಇಂದ 24,360 ಇಂದ ಓಕೆ 360 ಇಂದ ಅಗೇನ್ ಬೈಯಿಂಗ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಬೈ ಚಾನ್ಸ್ ಮಾರ್ಕೆಟ್ ಫ್ಲಾಟ್ ಈ ಝೋನ್ ಅಲ್ಲಿ ಓಪನ್ ಆಗಿ ಇಲ್ಲಾದ್ರೂ ಓಪನ್ ಆಗಲಿ ಅಥವಾ ಇಲ್ಲಾದ್ರೂ ಓಪನ್ ಆಗಲಿ ಈ ರೀತಿ ಕೆಳಗಡೆ ಬಂದು ಸಸ್ಟೈನ್ ಆದ್ರೆ ಮೀನ್ಸ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಲೋ ಬ್ರೇಕ್ ಆದ ನಂತರ ನಾವು ಸೆಲ್ಲಿಂಗ್ ಅಪಾರ್ಚುನಿಟಿ ನೋಡಬಹುದು. ಈಸಿಲಿ ನಮಗೆ 24,200 ವರೆಗೂ ಬರೋ ಚಾನ್ಸ್ ಇರುತ್ತೆ. 150 ಪಾಯಿಂಟ್ಸ್ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ ಈ ಲೆವೆಲ್ ಮೇಲ್ಗಡೆ ಸಸ್ಟೈನ್ ಆದ್ರೆ ಇಲ್ಲಿಂದ ಈ ರೀತಿ ಮೇಲ್ಗಡೆ ಹೋಗಿ ಈ ರೀತಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬ್ರೇಕ್ ಆದ್ರೆ ಸೊ 24,560 ಬ್ರೇಕ್ ಆಗಬೇಕು. ಸೊ ಅದಾದ ನಂತರ ಸ್ಟ್ರೈಟ್ ಅವೇ ಮಾರ್ಕೆಟ್ ಒಂದು 150-200 ಪಾಯಿಂಟ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದನ್ನ ನೋಡ್ತಾ ಇದ್ರೆ ಆಕ್ಚುಲಿ 1 2 3 4 ಮಲ್ಟಿಪಲ್ ಟೈಮ್ಸ್ ಇಲ್ಲಿದೆ. ಸೊ ಈ ಲೆವೆಲ್ ಮೇಲ್ಗಡೆ ಸಸ್ಟೈನ್ ಆಗಿ 24,700 ವರೆಗೂ ಹೋಗೋ ಚಾನ್ಸಸ್ ಏನೋ ಇದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ವಾಟ್ ವಿಲ್ ಹ್ಯಾಪನ್ ಟುಮಾರೋ ಅಂತ. ಓಕೆ. ಅಂಡ್ ದೆನ್ ಸೆನ್ಸೆಕ್ಸ್ ಆಲ್ಮೋಸ್ಟ್ ಆಲ್ ಸೇಮ್ ಆಸ್ ನಿಫ್ಟಿ 50. ಬಟ್ ಯಾವ ಇಂಪಾರ್ಟೆಂಟ್ ಲೆವೆಲ್ಸ್ ಇತ್ತು ಅದು ಆಲ್ರೆಡಿ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿದೆ. ಅಂಡ್ ಈ ಲೆವೆಲ್ ಹತ್ರ ಒಂದು ಸ್ಮಾಲ್ ರೀಟೆಸ್ಟ್ ಆಗಿದೆ ಅಂತ ನಾವು ಹೇಳ್ಬಹುದು. ಬ್ರೇಕ್ಔಟ್ ಆದ್ಮೇಲೆ ಒಂದು ಸ್ಮಾಲ್ ರೀಟೆಸ್ಟ್ ಬರುತ್ತೆ ನೋಡಿದ ಅಂತ. ಅಂಡ್ ದೆನ್ 81,200 ಹತ್ರ ಮೇಲ್ಗಡೆ ಬಂದು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿ ಬ್ರೇಕ್ ಆದ್ರೆ ಬೈಯಿಂಗ್ ಅಪಾರ್ಚುನಿಟಿಯನ್ನ ನೋಡಬಹುದು 84,200 ಹತ್ರ. ಸೊ ಬೈ ಚಾನ್ಸ್ ಅದ್ರ ಮೇಲ್ಗಡೆ ಸಸ್ಟೈನ್ ಆದ್ರೆ ಮಾರ್ಕೆಟ್ ಈಸಿಲಿ ಹೌ ಮಚ್ ಪಾಯಿಂಟ್ ವಿ ಕ್ಯಾನ್ ಗೆಟ್ ಅರೌಂಡ್ 300-350 ಪಾಯಿಂಟ್ಸ್ ಮೇಲ್ಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ. 81,200 250 ಮೇಲ್ಗಡೆ ಸಸ್ಟೈನ್ ಆದ್ರೆ ಸೊ ಅದನ್ನ ಬಿಟ್ರೆ ಅಗೇನ್ ಲೋ ಶಾರ್ಪ್ ಆಗಿ ಬಿದ್ದ ಮೇಲೆ ರಿಕವರ್ ಆಗಿರೋ ಪಾಯಿಂಟ್ ಇದು. ಸೊ ಈ ಲೆವೆಲ್ ಹತ್ರ ಬಂದಾಗ ಮಾರ್ಕೆಟ್ ಸ್ವಲ್ಪ ರೆಸ್ಪೆಕ್ಟ್ ಮಾಡಬೇಕು. ಇಟ್ ಮೀನ್ಸ್
ಮಾರ್ಕೆಟ್ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು. ಟೈಮ್ ಸ್ಪೆಂಡ್ ಮಾಡಿ ಐದರ್ ಇಟ್ ಈಸ್ ಒನ್ ಸ್ವಿಂಗ್ ಅಥವಾ ಎರಡು ಸ್ವಿಂಗ್ ಟೈಮ್ ಸ್ಪೆಂಡ್ ಮಾಡಿ ಲೋ ಬ್ರೇಕ್ ಆದ್ರೆ ಈಸಿಲಿ ನಮಗೆ ಅಗೇನ್ ಮಾರ್ಕೆಟ್ ಇಲ್ಲಿವರೆಗೂ ಬರೋ ಚಾನ್ಸಸ್ ಇರುತ್ತೆ. ಎಷ್ಟು ಪಾಯಿಂಟ್? ಇಲ್ಲಿಂದ ಇಲ್ಲಿವರೆಗೂ ಇಟ್ ಮೈಟ್ ಬಿ 350 ಪಾಯಿಂಟ್. ಓಕೆ, ಸೊ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.